ನಮಸ್ತೆ ರೈತ ಬಾಂಧವರೇ, ಆಲ್ ಇನ್ ಒನ್ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿವಸ ನಾವು ದೇವರಕೊಂಡಳ್ಳಿ ಗ್ರಾಮದಲ್ಲಿ ರವಿ ಎಂಬ ಫಾರ್ಮರ್ ಫೀಲ್ಡಲ್ಲಿ ಇದ್ದೀರಿ. ರವಿ ಎಂಬವರು ನನ್ನ ಮಾರ್ಗದರ್ಶನದಲ್ಲಿ ನಮ್ಮ ಅಂಗಡಿಗೆ ಬಂದಾಗ ಒಂದ್ಸರಿ ಏನು ಹೇಳಿದ್ರು ಅಂತಂದರೆ, ಈ ಥರ ಹೊಸ ನರ್ಸರಿಯಲ್ಲಿ ಹೊಸ ಹೈಬ್ರಿಡ್ ಕೊಟ್ಟಿದ್ದಾರೆ ಸರ್, ನೀವೊಂದು ವಿಡಿಯೋ ಮಾಡಬೇಕು, ರೈತರಿಗೆ ಯೂಸ್ ಆಗುತ್ತೆ ಅಂತ ಹೇಳಿದರು. ಅದರಿಂದ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಯಾವ್ದು ವೆರೈಟಿ ಅಪ್ಪ? ಬಿಲ್ವಾ ಅಂತ. ಬಿಲ್ವಾ ಅಂತ. ಎಲ್ಲಿ ತಗೊಂಬಂದ್ರಿ? ಇದು ರಂಗನಾಥ್ ಹೈಟೆಕ್ಕು ಕಂಟನ್ಕುಟಿ ನರ್ಸರಿ ತಗೊಂಬಂದ್ರಿ. ಓಕೆ. ಇಲ್ಲಿ ಬಿಲ್ವಾ ಅಂತ ಕರುನಾಡು ಸೀಡ್ಸ್ ಇಂದ ಡೆವಲಪ್ ಮಾಡಿರುವಂತ ಹೈಬ್ರಿಡ್. ಈಗ ಇದು ಯಾವ ತರ ಐತಪ್ಪ? ಹಳೆ ಬೇರೆದು ಯೂಸ್ ಮಾಡ್ತಾ ಇದ್ರಲ್ಲ ನೀವು, ಲಾಸ್ಟ್ ಟೈಮ್ ಎಲ್ಲ ಬೆಳೆದಿದ್ರಿ, ಅದಕ್ಕೆ ಇದಕ್ಕೆ ಏನ್ ಡಿಫರೆನ್ಸ್? ಚೆನ್ನಾಗಿ ಬ್ರಾಂಚಸ್ ಚೆನ್ನಾಗಿ ಬಂದವೆ. ಇದು ಹೂವು ಪಿಂದನು ಚೆನ್ನಾಗಿ ಇದಾಗವೆ, ಕಚ್ಕೊಂತವೆ. ನೋಡಿ ರೈತ ಬಂದ್ರೆ ಈಗ ಡೆವಲಪ್ಮೆಂಟ್ ಚೆನ್ನಾಗಿದೆ. ಈಗ ನೋಡಿ ಯಾವ ತರ ಈಗ ಫ್ಲವರ್ ಕಚ್ಚಿದೆ, ಮತ್ತು ಕವಲುಗಳು ಅಷ್ಟೇ ಎಷ್ಟು ಚೆನ್ನಾಗಿ ಕವಲುಗಳು ಬಂದಿದೆ ನೋಡಿ ರೈತರೆ. ಅಂದ್ರೆ ಈಗ ಎಷ್ಟು ದಿವಸ ಕ್ರಾಪ್? ಎಷ್ಟು 38 ದಿವಸ ಕ್ರಾಪ್. ಇನ್ನ ಜಸ್ಟ್ ಇದು 38 ದಿವಸ ಅಂತೆ, ಆದ್ರೂ ಬಾರಿ ಚೆನ್ನಾಗಿ ಬಂದಿದೆ. ಹೂವನು ಅಷ್ಟೇ ಚೆನ್ನಾಗಿ ಕಚ್ಚಿದೆ, ಮತ್ತೆ ಕವಲುಗಳು ಅಷ್ಟೇ ಚೆನ್ನಾಗಿ ಕಚ್ಚಿದೆ ರೈತ ಬಾಂಧವರೇ. ಈಗ ಏನಂತ ಅಂದ್ರೆ, ನಾವು ಇನ್ನ 30 ಡೇಸ್ ಇರೋದ್ರಿಂದ ನಾವು ಈ ಹೈಬ್ರಿಡ್ ಈಗಲೇ ನಾವು ಯಾವ ಥರ ಐತಿ ಅಂತ ಹೇಳಕ್ ಬರೋದಿಲ್ಲ. ಮುಂದಿನ ದಿನಗಳಲ್ಲಿ ಯಾವ ಕಾಯಿ ಕಚ್ತೈತಲ್ಲ ಆ ಟೈಮಲ್ಲಿ, ಅಂದರೆ ಒಂದು 60 ಡೇಸ್ 70 ಡೇಸಲ್ಲಿ ಒಂದು ವಿಡಿಯೋ ಮಾಡ್ತೀರಿ. ಅವಾಗ ರೈತರದ ಫೀಡ್ಬ್ಯಾಕ್ ಅಂದರೆ ಅವರ ಯಾವ ಥರ ಇದೆ, ಕಾಯಿ ಯಾವ ಥರ ಇದೆ, ಗಟ್ಟಿ ಯಾವ ಥರ ಇದೆ, ಮತ್ತು ರೋಗ ಲಕ್ಷಣಗಳೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡು ಆಮೇಲೆ ರೈತರಿಗೆ ಹೇಳ್ತೀರಿ. ಆಲ್ ಇನ್ ಒನ್ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಮತ್ತಷ್ಟು ರೈತರೊಂದಿಗೆ ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬೆಳೆಗಳ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರುತ್ತೇನೆ. ಹಾಗೂ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಚೌಡೇಶ್ವರಿ ಅಗ್ರೋ ಸೆಂಟರ್ ಪಾಲಂಜೋಗಳಿಯಲ್ಲಿ ನಮ್ಮನ್ನು ಭೇಟಿ ಮಾಡಿ, ಹಾಗೂ ಸ್ಕ್ರೀನ್ ಮೇಲೆ ಬರುವಂಥ ಫೋನ್ ನಂಬರ್ಗೆ ಕರೆ ಮಾಡಿ. ನಮಸ್ಕಾರ ರೈತ ಬಾಂಧವರೇ.